ಕೂಡ್ಲಿಗಿಯಲ್ಲಿ ಭೋರ್ಗರೆದ ಹಿಂದೂ ಸಮಾವೇಶ, ನೂರಾರು ಹಿಂದೂ ಕಾರ್ಯಕರ್ತರಿಂದ ಬೈಕ್ ರ್ಯಾಲಿ. ಹಿಂದೂ ಸಮಾವೇಶದಲ್ಲಿ ಹಲವಾರು ಮಠಾಧೀಶರು ಭಾಗಿ. ಇದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆದ ಅದ್ದೂರಿ ಹಿಂದೂ ಸಮಾವೇಶ. ಹೋಗ್ಬೇಡ ಎಲ್ಲರೂ ಹೋಗಲ್ಲ ಅವರು. ಹಿಂದೂ ಅಂದ್ರೆ ಒಂದು ಜಾತಿ ಅಲ್ಲ, ಇದು ಧರ್ಮ ಮತ್ತೆ ಒಂದು ಸಂಪ್ರದಾಯ. ಇದನ್ನ ನಾವು ನೀವೆಲ್ಲರೂ ಉಳಿಸ್ಕೊಂಡು ಹೋಗ್ಬೇಕು. ಈ ಜಾಗೃತಿ ಕಾರ್ಯಕ್ರಮಗಳ ಮುಖಾಂತರ ಇದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ಮೊದಲನೇದಾಗಿ ನಾವೆಲ್ಲ ಮೊದಲು ನಮ್ಮ ಮನೆಗಳಲ್ಲಿ ಈ ಹಿಂದೂ ಧರ್ಮ ಅಂತಕ್ಕಂಥದ್ದೆಲ್ಲ ಉಳಿಸುವ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಹಿಂದೂ ಧರ್ಮ ಉಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕು. ಯಾಕಂದ್ರೆ ನಮ್ಮ ಸಂಸ್ಕಾರ ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ತಾಯಿಯರೆಲ್ಲ ಸೀರೆ ಉಟ್ಕೊಂಡು ಬಂದಿದ್ದಾರೆ, ಸಂಸ್ಕಾರ ಅದನ್ನು ಕೂಡ ಉಳಿಸಬೇಕು. ಕೈಗೆ ಬಳೆ ಹಾಕುವುದಾಗಿರ್ಬೋದು. ಮಕ್ಕಳಿಗೆ ಇವತ್ತಿನ ಕಾಲದಲ್ಲಿ ಅವರಿಗೆ ಸಂಸ್ಕಾರ ಅನ್ನೋದೇ ಇಲ್ಲದಂತಾಗಿದೆ. ಮನೆಯಲ್ಲಿ ಮಕ್ಕಳಿಗೆ ಅವರಿಗೆ ಎಲ್ಲ ಫಾಸ್ಟ್ ಕೆಲಸದ ಹೋಮ್ವರ್ಕ್ ಮಾಡಿಸೋದು, ಕಳಿಸೋದು ಇದೇ ಆಗಿದೆ. ಅದಕ್ಕಿಂತ ಮಕ್ಕಳಿಗೆ ಎದ್ದ ತಕ್ಷಣ ವೇದಾಧ್ಯಯನ ಆಗಿರ್ಬೋದು, ಅವರಿಗೆ ಎದ್ದ ಮೇಲೆ ಸ್ನಾನ ನಂತರ ದೇವರ ಧ್ಯಾನ, ನಂತರ ಅವರಿಗೆ ಮನೆಯಲ್ಲಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ತಿಲಕ ಇಟ್ಕೊಂಡು ಹೋಗ್ತಕ್ಕಂಥ ಜ್ಞಾನವನ್ನು ತಿಳಿಸಿ, ಆಮೇಲೆ ಗುರುಗಳಿಗೆ ಗೌರವವನ್ನು ಕೊಡ್ತಕ್ಕಂಥದ್ದನ್ನ, ತಂದೆ ತಾಯಿಗಳಿಗೆ ಗೌರವವನ್ನು ಕೊಡ್ತಕ್ಕಂಥ ಒಂದು ಸಂಸ್ಕಾರವನ್ನು ನಾವು ಮನೆಯಿಂದಲೇ ಮಕ್ಕಳಿಗೆ ನಾವು ಕಲಿಸ್ತೀವಿ. ಇಲ್ಲಿಂದ ನಾವು ಮಕ್ಕಳನ್ನ ತಯಾರು ಮಾಡಿದ್ರೆ ಅವರು ಮುಂದೆ ಒಂದು ಹಿಂದೂ ಸಮಾಜವನ್ನ ನಿರ್ಮಾಣ ಮಾಡ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದ್ರೆ ನಾವು ಮನೆಯಲ್ಲೇ ಸಂಸ್ಕಾರ ಕಲಿಸಿಲ್ಲ ಅಂದ್ರೆ ಮಕ್ಕಳು, ನನಗೆ ವಿನಂತಿ ಏನಪ್ಪ ಅಂದ್ರೆ ಮನೆಯಲ್ಲಿ ಮಕ್ಕಳಿಗೆ ಈ ಸಮಾಜದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಅರಿವನ್ನು ಮೂಡಿಸಬೇಕು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಧರ್ಮದಲ್ಲಿರ್ತಕ್ಕಂಥ ವಿಶಿಷ್ಟತೆ ಎಲ್ಲಿಲ್ಲ, ಎಲ್ಲಿಯೂ ಈ ಜಗತ್ತಲ್ಲಿ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇಲ್ಲಿ ಜನಿಸಿರ್ತಕ್ಕಂಥ ಮಹಾಪುರುಷರು ಇನ್ನು ಯಾವ ದೇಶದಲ್ಲೂ ಕೂಡ ಜನಿಸಿಲ್ಲ. ಮೊನ್ನೆ ನಮ್ಮ ಮಠದಲ್ಲಿ ಒಬ್ಬರು ಸಲ ಬಂದಿದ್ರು. ಬಂದು ಅನಾರೋಗ್ಯದಿಂದ ಬಂದು ಮಠದಲ್ಲಿ ಕೂತ್ಕೊಂಡಾಗ ಅವರು ಮಾತು ಹೇಳಿದ್ರು. ಅವರು ಇಲ್ಲಿ ಬಳ್ಳಾರಿ ಹತ್ರ ಮಾದೇವತಾತ ಮಠ ಅಂತ ಬರ್ತದೆ. ಅಲ್ಲಿ ಮಾದೇವತಾತ ಮಠ ನನಗೆ ಬಹಳ ಆಶ್ಚರ್ಯಕರ ಸಂಗತಿ ಏನಪ್ಪ ಅಂದ್ರೆ, ಅವರ ಪೊಲೀಸ್ ದಾಖಲಾತಿ ಪ್ರಕಾರ 350 ವರ್ಷಗಳಿದ್ದಾರೆ. ಎಲಿಜಬೆತ್ ರಾಣಿಯವರು ಅವರಿಗೆ ಒಂದು ಪಿಸ್ತೂಲ್ ಕೊಟ್ಟಿದ್ರಂತೆ. ಅದನ್ನ ಅವರು ದಾಖಲಾತಿಯಲ್ಲಿ ಪಿಸ್ತೂಲ್ ಅನ್ನ ರಿನ್ಯೂವಲ್ ಮಾಡಿರ್ತಕ್ಕಂಥ ಒಂದು ದಾಖಲಾತಿಯ ಪ್ರಕಾರ 350 ವರ್ಷಗಳ ಕಾಲ ಮಾದೇವತಾತರು ಬದುಕಿದ್ರಂತೆ.
ನಾವು ಜಗತ್ತಿನಲ್ಲಿ ಇಷ್ಟು ವರ್ಷಗಳ ಕಾಲ ಬದುಕಿರ್ತಕ್ಕಂಥ ಯಾವ ಸಂತನ್ನು ನಾವು ನೋಡೋಕೆ ಸಾಧ್ಯ ಇಲ್ಲ. ಅದು ನಮ್ಮ ಭಾರತದಲ್ಲಿ ನೋಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಹೇಳುವ ಅದೃಷ್ಟ ಬಹಳ ಆಶ್ಚರ್ಯವಾಗಿರ್ತಕ್ಕಂಥದ್ದು ನಮ್ಮ ವೀರಾಂಜನೇಯ ನವರಾತ್ರಿಯ ಪೂಜೆಗಳಿಗೂ ಕೂಡ ವಂದಿಸುತ್ತಾ, ಅದೇ ರೀತಿ ದಿನ ಎದ್ದು ನದಿಗೆ ಹೋಗಿ ಬಟ್ಟೆ ತೊಳೆದು ಬರ್ತಿದ್ದ. ಅವನ ಕೆಲಸ ಏನಂದ್ರೆ ಪ್ರತಿನಿತ್ಯ ನದಿಗೆ ಹೋಗೋದು, ಬಟ್ಟೆ ತೊಳೆಯೋದು, ಮತ್ತೆ ಬರೋದು. ಒಂದು ದಿನ ಎಂದಂದಿನಂತೆ ಎದ್ದ, ಬಟ್ಟೆ ತೊಳೆಯಲಿಕ್ಕೆ ಬಟ್ಟೆ ಕಟ್ಟನ್ನು ತಗೊಂಡು ನದಿ ಕಟ್ಟೆ ಹೊರಟಾಗ ಕಟ್ಟು ಮಂಜಿತ್ತು, ಕಾಲಿಗೆ ಒಂದೇನೋ ಅಡ್ಡಿತ್ತು. ಕಾಲಿಗೆ ಅಡ್ಡ ಕೂಡಲೇ ಅಲ್ಲೊಂದು ಗಂಟೆ ಏನೋ ಸಿಕ್ತು ಅವನಿಗೆ. ಆ ಗಂಟನ್ನು ಕೂಡ ತನ್ನ ಗಂಟಿನೊಂದಿಗೆ ತಗೊಂಡು ಹೋದ. ನದಿ ಹತ್ರ ಹೋದ ಕೂಡಲೇ ಏನು ಬೆಳಕು ಹರಿದಿರಲಿಲ್ಲ. ಮತ್ತೆ ಬೆಳಕರಿಯ ತನಕ ಏನ್ ಮಾಡೋದು ಅಂತ ಹೇಳಿ ಏನ್ ಗಂಟು ತಂದಿದ್ದಲ್ಲ, ಆ ಗಂಟನ್ನು ಬಿಚ್ಚಿದ ಕತ್ತಲಲ್ಲೇ. ಅವು ಒಂಥರ ಕಲ್ಲಿದ್ದಂಗಿದ್ದು, ಒಂದೊಂದ ಕಲ್ಲು ತಗೊಂಡು ನದಿಗೆ ಹೊಸಿತಿದ್ದವು. ಹೊಸ್ತಾ ಎಲ್ಲಿ ತನಕ ಹೊಸ್ತ ಅಂದ್ರೆ ಬೆಳಕರಿಯ ತನಕ ಹೊಸ್ತ ಮೇಲೆ ಬೆಳಕರದಾಗ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಆ ಗಂಟನ್ನು ನೋಡ್ತಾನೆ ಕೈಯಾಗ, ಈಗ ಒಂದೇ ಒಂದು ತುಂಡು ಇತ್ತು. ಅವಾಗ ಏನು ಹೊಸಿಬೇಕು ಅಲ್ಲಿ ಬಂದಿರ್ತಕ್ಕಂಥ ಹೇಳ್ತಾನೆ, ಏನು ಮಾಡ್ತೀನಿ ನೀನು? ಇಲ್ಲ, ಬೆಳಗಾವಿ ತನಕ ಇದನ್ನೇ ಮಾಡಿ ನಾವು ಹೊಸೆಲ್ಲ ಮಾಡಿದ್ವಿ. ನಿನ್ನ ಕೈಯಾಗಿ ಏನು ಹೇಳ್ಕೊಂಡಿ ಗೊತ್ತೇ ನಿನಗೆ? ಇಲ್ಲ, ಗೊತ್ತಿಲ್ಲ. ಬೆಳಕರತ್ತು ಈ ಕಣ್ಣಿಗೆ ಕಾಣಿಸುತ್ತೆ. ನೀ ಕೈಯಾಗಿ ಇಲ್ಲಿ ತನಕ ಹೋಗಿದ್ದು ಏನಂದ್ರೆ ಕಲ್ಲಲ್ಲ, ಅದು ವಜ್ರ ಇದೆ ಅನ್ನೋದು. ಇದರ ಅರ್ಥ ಏನಂದ್ರೆ ನಮ್ಮ ಬದುಕು ಪ್ರತಿನಿತ್ಯ ಸಾಕ್ತಾನೆ ಇರುತ್ತೆ. ಅದು ಯಾವುದಕ್ಕೆ ಸಮ ಅಂದ್ರೆ ನಮ್ಮ ಕಾಲ ವಜ್ರಕ್ಕೆ ಸಮ. ಆ ಕಾಲದವನ್ನು ವಜ್ರಕ್ಕೆ ಸಮ ಅಂತ ತಿಳಿಸೋರು ಯಾರಂದ್ರೆ ಒಬ್ಬ ಗುರು ತಿಳಿಸ್ತಾನಂತೆ. ಅಂತ ಗುರುಗಳು ಇವತ್ತಿಲ್ಲ. ಎಲ್ಲರಿಗೂ ಕೂಡ ದರ್ಶನವನ್ನು ಕೊಡ್ತಾ ಇದೆ. ಈ ಜಗತ್ತಿನಲ್ಲಿ ನಮ್ಮ ಸಂಘದ ಅಧ್ಯಕ್ಷರು ಕಳಿಸಕ್ಕಾಗಿಲ್ಲ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನ ಕಳ್ಕೊಂಡ್ರೆ ಎಂದೂ ಕೂಡ ಗಳಿಸ್ಲಿಕ್ಕಾಗಿಲ್ಲಂತೆ. ಅಂತಹ ಮಾನವೀಯ ಮೌಲ್ಯಗಳನ್ನ ಯಾರು ನಮಗೆ ಕಲಿಸ್ತಾರಂದ್ರೆ ನಮ್ಮನ್ನೆಲ್ಲ ಒಡೆದಾಡ್ತಾ ಇದ್ದಾರೆ. ಮತ್ತೆ ಭಾಷೆ ರಾಜಕಾರಣಗಳಿಂದ ನಮ್ಮನ್ನು ಒಡೆದಾಡ್ತಾ ಇದ್ದಾರೆ. ಪ್ರಾಂತದ ರಾಜಕಾರಣಗಳಿಂದ ಒಡೆದಾಡ್ತಾ ಇದ್ದಾರೆ. ನದಿ ನೀರಿನ ಸಲುವಾಗಿ ನಮ್ಮನ್ನು ಒಡೆದಾಡ್ತಾ ಇದ್ದಾರೆ. ಆದರೆ ಇದೆಲ್ಲ ರಾಜಕೀಯದ ಒಂದು ಒಳಿತಿಗಾಗಿ, ಅವರ ಸ್ವಲಾಭಕ್ಕೋಸ್ಕರವಾಗಿ ನಮ್ಮನ್ನ ಈ ರೀತಿಯಾಗಿ ಪ್ರಚೋದಿಸಿ ಒಡೆದಾಡ್ತಾ ಇದ್ದಾರೆ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲ ಹಿಂದೂಗಳು, ಒಂದು ಅನ್ನುವಂತಹ ಭಾವನೆಯನ್ನ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು. ಇದನ್ನೇ ನಮ್ಮ ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ, ಇವ ನಾರವ ಎನ್ನಬೇಡ, ಇವ ನಮ್ಮವ ಅಂತ ಅನ್ನುವಂತ. ಇವತ್ತು ಬಸವಣ್ಣನವರ ಮಾತು ನಮ್ಮ ಇಡೀ ಮನುಕುಲವನ್ನು ಒಟ್ಟು ಮಾಡುವಂತಹ ಒಂದು ದೊಡ್ಡ ಸಂದೇಶ ಬಸವಣ್ಣನವರಾಗಿದೆ. ಆ ಸಂದೇಶದ ಹಿನ್ನೆಲೆಯಲ್ಲಿ ನಾವು ಹಿಂದೂಗಳು ಈ ಜಾತಿಯವರು, ಆ ಜಾತಿಯವರು, ಈ ಭಾಷೆಯವರು, ಆ ಭಾಷೆಯವರು ಅಂತಕ್ಕಂತಹ ಭೇದವನ್ನೆಲ್ಲ ಮರೆತು ನಾವೆಲ್ಲ ಹಿಂದೂಗಳು ನಮ್ಮ ದೇಶಕ್ಕೋಸ್ಕರವಾಗಿ, ನಮ್ಮ ಧರ್ಮಕ್ಕೋಸ್ಕರವಾಗಿ ನಾವು ಸಂಘಟಿತರಾಗಿದ್ದೇವೆ ಅನ್ನುವಂತಹ ಕೆಚ್ಚೆದೆಯ ಒಂದು ಪ್ರತಿಜ್ಞೆಯನ್ನು ನಾವು ಮಾಡಿದಾಗ ಮಾತ್ರ ನಮ್ಮ ಹಿಂದೂ ಸಮಾಜವನ್ನು ಗಟ್ಟಿಗೊಳಿಸಲಿಕ್ಕೆ, ನಮ್ಮ ದೇಶವನ್ನು ಉಳಿಸಲಿಕ್ಕೆ, ನಮ್ಮ ಭಾಷೆ, ನಮ್ಮ ಸಂಸ್ಕಾರಗಳನ್ನ ಮುಂದಿನ ತಲೆಮಾರಿಗೆ ನಾವು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಬೇರೆ ಬೇರೆ ಧರ್ಮದವರು ಅವರು ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ಮಾತನಾಡಬಹುದು. ಹಿಂದೂಗಳು ಒಂದು ಸಮಾವೇಶವನ್ನು ಮಾಡ್ತಾರೆ ಅಂತಂದ್ರೆ ಇಲ್ಲದ ನಿಯಮಗಳನ್ನ ನಮ್ಮ ಮೇಲೆ ಹೇಳ್ತಾರೆ, ಇಲ್ಲದ ನಿರ್ಬಂಧಗಳನ್ನು ಹೇಳ್ತಾರೆ. ಅದಕ್ಕೆಲ್ಲ ನಾವು ಪರವಾನಗಿಯನ್ನು ತಗೊಳ್ಬೇಕು. ಇದು ನಮ್ಮ ಹಿಂದೂ ದೇಶದಲ್ಲೇ ಹಿಂದೂಗಳಿಗೆ ಈ ರೀತಿಯಾದ ಒಂದು ದೌರ್ಭಾಗ್ಯ ಅಂತಂದ್ರೆ ಇನ್ನು ಬೇರೆ ದೇಶಗಳಲ್ಲಿ
ಏನು ಹಿಂದೂಗಳು ಉಗ್ರವಾಗಿಲ್ಲ, ಅಥವಾ ಹಿಂದೂಗಳು ಹತ್ಯಾಕಾಂಡವನ್ನು ಮಾಡ್ತಾ ಇದ್ದಾರ, ಅಥವಾ ಹಿಂದೂಗಳ ಅತ್ಯಾಚಾರವನ್ನು ಮಾಡ್ತಾ ಇದ್ದಾರ? ಹಿಂದೂಗಳು ಹಿಂದೂ ಧರ್ಮದ ಸಂಘಟನೆಗೋಸ್ಕರವಾಗಿ, ಹಿಂದೂಗಳಲ್ಲಿ ಜಾಗೃತಿಗೊಳಿಸೋದಕ್ಕೋಸ್ಕರವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಹಿಂದೂಗಳಿಗೆ ಈ ತರಹದ ನಿರ್ಬಂಧಗಳನ್ನು ಇಟ್ಟಿದ್ದಾರ? ಇಲ್ಲ. ಫ್ರೀಡಮ್ ಆಫ್ ರಿಲಿಜನ್ ಅನ್ನುವಂಥದ್ದು ಇಟ್ಟಿದ್ದಾರೆ. ಅವರವರ ಧರ್ಮವನ್ನ ಅವರವರು ಸ್ವಚ್ಛಂದವಾಗಿ ಆಚರಣೆ ಮಾಡುವಂತಹ ಒಂದು ಅವಕಾಶವನ್ನ ನಮ್ಮ ಪವಿತ್ರ ಸಂವಿಧಾನ ನಮಗೆ ಕೊಟ್ಟಾಗ ನಾವೆಲ್ಲ ಸಂವಿಧಾನ ಬದ್ಧರಾಗಿದ್ದುಕೊಂಡು ಆ ಸಂವಿಧಾನವನ್ನ ಫಲವಾಗಿ ನಾವು ಅದಕ್ಕೆ ನಡ್ಕೊಳ್ಬೇಕೆ ಹೊರತು ಸಂವಿಧಾನವನ್ನ ಹೇಳೋದು, ಸಂವಿಧಾನ ಯಾವುದೇ ಒಂದು ಪಕ್ಷದಲ್ಲ, ಯಾವುದೇ ಒಂದು ರಾಜ್ಯದಲ್ಲ, ಯಾವುದೇ ಒಂದು ಜಾತಿದಲ್ಲ, ಯಾವುದೇ ಒಂದು ಸಮುದಾಯದಲ್ಲ, ಇಡೀ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತಹ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರೂಪುಗೊಂಡಂತಹ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಮಾನ್ಯವಾಗಿರ್ತಕ್ಕಂಥ ಅಂತಹ ಸಂವಿಧಾನದಲ್ಲಿ ನಮ್ಮ ಧರ್ಮಗಳ ಆಚರಣೆ, ನಮ್ಮ ಸಂಪ್ರದಾಯಗಳ ಆಚರಣೆಯನ್ನು ಮಾಡಲಿಕ್ಕೆ ನಮಗೆ ಮುಕ್ತವಾಗಿ ಅವಕಾಶ ಕೊಟ್ಟಿರುವಾಗ ಇದನ್ನೆಲ್ಲ ಬದಿಗೊತ್ತಿ ಬೇರೆ ಯಾವ ಧರ್ಮದವರಿಗೂ ಕೂಡ ಇಲ್ಲದೇ ಇರತಕ್ಕಂತಹ ನಿರ್ಬಂಧ, ಇಲ್ಲದೇ ಇರತಕ್ಕಂತಹ ಬೆದರಿಕೆಗಳು ನಮ್ಮ ಹಿಂದೂ ಸಮಾಜಕ್ಕೆ ಮಾತ್ರ ಯಾಕೆ ಆಗ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಹಿಂದೂಗಳಲ್ಲಿ ಐಕಮತ್ಯ ಇಲ್ಲ. ನಾವೆಲ್ಲರೂ ಕೂಡ ಈಗಾಗಲೇ ಹೇಳಿದಂತೆ ಇವರು ಅಸ್ಪೃಶ್ಯರು, ಇವರು ಆ ಜಾತಿಯವರು, ಇವರು ಈ ಮತದವರು ಅನ್ನುವಂತಹ ಭೇದ ಭಾವನೆಯಿಂದ ನಮ್ಮನ್ನೆಲ್ಲ ಹೊಡೆದಾಡಿ ನಮ್ಮನ್ನು ಸಂಪೂರ್ಣವಾಗಿ ಡಿವೈಡೆಡ್ ರೂಲ್ ಅಂತ ಹೇಳ್ತಾರೆ, ಅದನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಧರ್ಮ, ನಮ್ಮ ಜಾತಿ ಧರ್ಮಗಳು, ನಮ್ಮ ಪುರಾಚಾರಗಳು, ನಮ್ಮ ಭಾಷೆ, ನಮ್ಮ ಆಹಾರ ಪದ್ಧತಿ ಎಲ್ಲವೂ ನಮಗೆ ಇರಲಿ. ಆದರೆ ನಮ್ಮೆಲ್ಲರಿಗೂ ಇರಬೇಕಾದಂತಹ ಕಾಮನ್ ಕೋಡ್, ನಾವೆಲ್ಲ ಹಿಂದೂಗಳು ಅನ್ನುವಂತಹ ಒಂದು ಕಾಮನ್ ಕೋಡ್ ಅನ್ನು ಇಟ್ಟುಕೊಂಡು ನಾವು ಸಮಾಜವನ್ನು ಕಟ್ಟಬೇಕು, ಸಮಾಜವನ್ನು ಮುನ್ನಡೆಸಬೇಕು, ಸಮಾಜವನ್ನು ಸುಭದ್ರಗೊಳಿಸಬೇಕು. ಆಗ ತಾನೇ ಇತರ ಧರ್ಮಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದಿಲ್ಲ. ನಾವೆಲ್ಲ ಕೈಗೆ ಯಾವುದೋ ಶಕ್ತಿ ಇಲ್ಲದೆ ನಾವು ಕೊಡ್ತವರಲ್ಲ. ಸಂಯಮನದಿಂದ ನಾವು ನಮ್ಮ ದೇಶ, ಹಿಂದೂ ದೇಶದಲ್ಲಿ ಇತರ ದೇಶಗಳ, ಇತರ ಧರ್ಮಗಳ ಅವರಿಗೆಲ್ಲ ಅವಕಾಶ ಕೊಟ್ಟಿದ್ದೇವೆ. ಇದು ಡೆಮೋಕ್ರೆಟಿಕ್ ಕಂಟ್ರಿ. ಇಂತಹ ಕಂಟ್ರಿಯಲ್ಲಿ ಬೇರೆ ಧರ್ಮದವರಿಗೂ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ಆದರೆ ನಮ್ಮ ದೇಶದಲ್ಲಿ ನಮ್ಮ ಹಿಂದೂ ಧರ್ಮಕ್ಕೆ ಅವಕಾಶಕ್ಕೆ ನಿರ್ಬಂಧವನ್ನು ಹಾಕಿದ್ದಾರೆ ಅಂತಂದ್ರೆ ಇದು ನಮ್ಮ ದೌರ್ಭಾಗ್ಯ. ಆದ್ದರಿಂದ ಇದನ್ನೆಲ್ಲ ಮೆಟ್ಟಿ ನಾವು ಹಿಂದೂ ದೇಶವನ್ನ ಕಟ್ಟಬೇಕು. ನಮ್ಮ ಭಾರತ ದೇಶ ವಿಶ್ವದಲ್ಲಿ ಅಗ್ರಮಾನ್ಯವಾಗಿ